ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ನಾನು ಸ್ವಾಗತ ಬಯಸ್ತೇನೆ. ನನಗೆ ತುಂಬ ಜನ ಕೇಳ್ತಿದ್ರು, ಎಡಗೈ ಅಥವಾ ಲೆಫ್ಟ್ ಹ್ಯಾಂಡು ನೋವು ಆದರೆ ಅದು ಹಾರ್ಟ್ ಪ್ರಾಬ್ಲಮಾ, ಹಾರ್ಟ್ ಅಟ್ಯಾಕ್ ಲಕ್ಷಣನ ಅಂತ. ಅದು ಒಂದೇ ಅಂತಿಲ್ಲ, ಬೇರೆ ಬೇರೆ ಯಾವೆಲ್ಲ ಲಕ್ಷಣಗಳಿರ್ತವೆ ನಾನು ಹೇಳ್ತಾ ಹೋಗ್ತೀನಿ. ಇದೇ ಮೊದಲ ಬಾರಿಗೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ನಿಮ್ಮೊಂದಿಗೆ ಮನವಿ ಮಾಡ್ಕೊಳ್ತೀನಿ. ಹಾಗಾದರೆ ಆ ಲಕ್ಷಣಗಳು ಯಾವ್ಯಾವ ಅಂತ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಲೆಫ್ಟ್ ಹ್ಯಾಂಡು ಅಥವಾ ಎಡಗೈ ನೋವು ಆದರೆ ಅದು ಹಾರ್ಟ್ ಅಟ್ಯಾಕ್ ಲಕ್ಷಣ ಇರ್ಬೋದು. ಯಾಕಂದರೆ ನಮ್ಮದು ಹಾರ್ಟು ಇಲ್ಲಿ ನರಗಳೆಲ್ಲ ಹಾರ್ಟಲ್ಲಿ ಇರುತ್ತಲ್ಲ, ಅದೇ ಥರನಾಗಿ ನರ ಒಂದು ಕನೆಕ್ಷನ್ ಇರುತ್ತೆ ಫುಲ್ಲು ಕೈಗೆ, ಅಥವಾ ಮತ್ತು ಇಲ್ಲಿಂದ ಕಾಲಿಗೆ ಪೂರ್ತಿ ಪಾದದವರೆಗೂ ಒಂದು ನರ ಕನೆಕ್ಷನ್ ಇರುತ್ತೆ. ಈ ಎಡಗೈ ಅಥವಾ ಲೆಫ್ಟ್ ಹ್ಯಾಂಡು ನೋವು ಆದರೆ ಹಾರ್ಟ್ ಅಟ್ಯಾಕ್ ಲಕ್ಷಣನ ಅಂತ ಕೇಳಿದ್ರಲ್ಲ, ಅದು ಇರ್ಬೋದು ಅಂತಲೂ ಹೇಳ್ತೀನಿ. ಯಾಕಂದರೆ ಇಲ್ಲಿ ನರ ಇರುತ್ತಲ್ವ, ನರ ಇಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ, ಅಥವಾ ಇಲ್ಲಿಂದ ಇಲ್ಲಿ ಹಾರ್ಟ್ ಇರುತ್ತಲ್ಲ, ಇಲ್ಲಿಂದ ಏನಾದರೂ ಸ್ವಲ್ಪ ಸ್ವಲ್ಪ ಬ್ಲಾಕೇಜ್ ಇದ್ಕೊಂಡು ಇಲ್ಲಿ ಜಾಸ್ತಿ ಬ್ಲಾಕೇಜ್ ಆದರೆ ಅದು ಒಂದು ಹಾರ್ಟ್ ಅಟ್ಯಾಕ್ನ ಲಕ್ಷಣ ಇರ್ಬೋದು. ಅದು ಒಂದೇ ಅಂತಲ್ಲ, ಉಸಿರಾಡೋಕ್ಕೆ ಕಷ್ಟ ಇದ್ದರೆ, ಮತ್ತು ಏನು ತಲೆ ಸುತ್ತು ಕುತ್ಕೊಂಡು ಎದ್ದರೆ ತಲೆ ಸುತ್ತು ಬರೋದಾಗಲಿ, ಬೆವರು ಬರೋದಾಗಲಿ, ಅಥವಾ ಬೆನ್ನಿನ ಹಿಂದಿನ ಭಾಗದಲ್ಲಿ ನೋವಾಗೋದಾಗಲಿ, ಅಥವಾ ಮುಂದುಗಡೆ ಭಾಗದಲ್ಲಿ ನೋವು ಆಗೋದಾಗಲಿ, ಅಥವಾ ನೀವು ಮನೆ ಮೇಲೆ ಮೆಟ್ಲು ಹತ್ತಬೇಕಾದ್ರೆ ಬೇಗ ಉಸಿರಾಡೋಕ್ಕೆ ಕಷ್ಟ ಆದರೆ, ಅಥವಾ ಸಡನ್ನಾಗಿ ಎದೆ ನೋವು ಆದರೆ, ಇದೆಲ್ಲ ಕೂಡ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳಿರುತ್ತೆ. ಕೆಲವೊಂದು ಸೈಲೆಂಟ್ ಕಿಲ್ಲರು, ಏನು ಹಾರ್ಟ್ ನೋವು ಆಗದೇನೆ, ಬೆವರು ಬಿಡದೇನೆ, ಅಥವಾ ಎದೆ ನೋವು ಆಗದೇನೆ, ಆ ಬೆನ್ನಿನ ಮೇಲ್ಭಾಗ ಎದೆ ನೋವು ಆಗದೇನೆ, ಏನೂ ಆಗದೇನೆ ಏಕೈಕ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಸೈಲೆಂಟ್ ಕಿಲ್ಲರು. ಯಾವ ಥರ ಅಂದರೆ, ತುಂಬ ವರ್ಷಗಳಿಂದ ಶುಗರ್ ಇದ್ದರೆ, ತುಂಬ ವರ್ಷಗಳಿಂದ ಬಿ ಪಿ ಇದ್ದರೆ, ತುಂಬ ವರ್ಷಗಳಿಂದ ಥೈರಾಯ್ಡ್ ಇದ್ದರೆ, ತುಂಬ ವರ್ಷಗಳಿಂದ ಕೊಲೆಸ್ಟ್ರಾಲ್ ಇದ್ದರೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಏಕಾಏಕಿ ನೋವು ಆಗದೇ ಯಾವುದೇ ಥರದ ಲಕ್ಷಣ ಇಲ್ಲದೇನೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ತುಂಬ ದಪ್ಪಗಿರೋರು ಕೂಡ ಹಾರ್ಟ್ ಅವಾಗವಾಗ ಚೆಕ್ ಮಾಡ್ಕೊಳ್ತಿರ್ಬೇಕು. ಯಾಕಂದರೆ ತುಂಬ ದಪ್ಪಗಿದ್ದರೆ ಕೊಲೆಸ್ಟ್ರಾಲ್ ಎಲ್ಲ ದೇಹದಲ್ಲಿ ಜಾಸ್ತಿ ಒಂದು ಅಂಶ ತುಂಬಿಕೊಂಡಿರುತ್ತೆ. ಅದ್ರ ಜೊತೆಗೆ ತುಂಬ ಶುಗರು ಹೈ ಲೆವೆಲಲ್ಲಿದ್ದರೆ ಅಂಥವ್ರು ಕೂಡ ಹಾರ್ಟ್ ಚೆಕ್ ಮಾಡ್ತಿರ್ಬೇಕು. ಬಿ ಪಿ ಕೂಡ ಕಂಟ್ರೋಲಲ್ಲಿಲ್ಲ ಅಂದರೆ ಅಂಥವ್ರು ಕೂಡ ಹಾರ್ಟ್ ಚೆಕ್ ಮಾಡ್ತಿರ್ಬೇಕು. ಥೈರಾಯ್ಡು ಲಕ್ಷಣಗಳು ಇದ್ದರೆ, ಥೈರಾಯ್ಡ್ ಕಂಟ್ರೋಲಲ್ಲಿ ಇದ್ದರೆ ಕೂಡ ಅವರು ಕೂಡ ಹಾರ್ಟ್ ಚೆಕ್ ಮಾಡ್ತಿರ್ಬೇಕು. ಏನೂ ಒಂದು ಸಿಮ್ಟಮ್ಸ್ ಇಲ್ಲ ಅಂದರೂ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಬರೀ ಲೆಫ್ಟ್ ಹ್ಯಾಂಡ್ ನೋವು ಆದರೆ ಅಷ್ಟೇ ಯಾಕೆ, ಈ ಥರ ಎಲ್ಲ ಲಕ್ಷಣಗಳಿದ್ದರೂ ಕೂಡ ಖಂಡಿತ ಹಾರ್ಟ್ ಅಟ್ಯಾಕ್ ಆಗಬಹುದು. ಏನೂ ಇಲ್ಲ, ನಾನು ಫಿಟ್ ಆ್ಯಂಡ್ ಫೈನ್ ಇದ್ದೀನಿ, ನನಗೆ ಯಾವುದೇ ರೋಗ ರುಜಿನಗಳು ಇಲ್ಲ ಅಂದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗಬಹುದು. ಯಾಕಂದರೆ ಈ ನಮ್ಮ ಒಂದು ಜನ್ರೇಷನಲ್ಲಿ ನಾವು ಊಟ ಪದ್ಧತಿ, ಆಹಾರ ಪದ್ಧತಿ ತುಂಬ 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 ಚೇಂಜ್ ಆಗಿದೆ. ಯಾಕಂದರೆ ಹಿಂದಿನ ಕಾಲದ ಹಿರಿಯರು ಮನೆಯಲ್ಲೇ ಊಟ ಮಾಡ್ತಿದ್ರು. ಅದು ಎಂಥದೇ ಒಂದು ಹೊರಗಡೆ ಹೋಗಿರಲಿ, ಎಲ್ಲೇ ಹೋಗಿರಲಿ, ಅವರು ತಿರ್ಗಾ ಉಪವಾಸ ಇದ್ದರೂ ಕೂಡ ಅವರು ಮನೆಗೆ ಬಂದುಬಿಟ್ಟು ಊಟ ಮಾಡ್ತಿದ್ರು. ಬಟ್ ನಮ್ಮ ಜನ್ರೇಷನ್ ಹಾಗಿಲ್ಲ. ಎಲ್ಲಾದರೂ ಊರಕ್ಕೆ ಸಿಟಿಗೆ ಹೋದರೆ ಎಲ್ಲಂದ್ರೆ ಅಲ್ಲಿ ಊಟ ಮಾಡ್ತೀವಿ. ಟೈಮ್ ಇಲ್ಲದೆ ಟೇಬಲ್ ಇಲ್ಲ ಊಟ ಮಾಡ್ತೀವಿ, ಏನಂದ್ರೆ ಅದು ಊಟ ಮಾಡ್ತೀವಿ. ಸೊ ಹಾಗಾಗಿ ನಾವು ಆರೋಗ್ಯವನ್ನು ಕೆಡಿಸ್ಕೊಂಡಿದ್ದೀವಿ. ನಮ್ಮ ದೇಹದ ತೂಕ ಹೆಚ್ಚು ಕಮ್ಮಿ ಆಗ್ತಿದ್ದಾವೆ. ಮತ್ತು ನಮಗೆ ಗೊತ್ತಿಲ್ಲದೇ ಸಡನ್ನಾಗಿ ಒಂದು ದೇಹದಲ್ಲಿ ಯಾವುದೇ ಆದರೂ ಒಂದು ಕಾಯಿಲೆ ಬಂದು ಸೇರ್ಕೊಳ್ತಿದೆ. ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ರೋಗಗಳು ಯಾವುವು ಅಂದರೆ ಶುಗರು, ಇನ್ನೊಂದೇನೆಂದರೆ ಬಿ ಪಿ, ಇನ್ನೊಂದೇನೆಂದರೆ ಏನು ಥೈರಾಯ್ಡು, ಅದ್ರ ಜೊತೆ ಕೊಲೆಸ್ಟ್ರಾಲು, ತೂಕ ಜಾಸ್ತಿ, ಇವೆಲ್ಲ ನಾವಾಗೆ ಆ ದೇಹದಲ್ಲಿ ಸೇರಿಸ್ಕೊಳ್ತಿದ್ದೀವಿ. ಸೊ ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ಬದುಕುವಂಥ ಕಾಲವಿದು. ಕೇಳಿದವರಿಗೆ ನಾನು ಇಷ್ಟು ಅನುಸರಣೆ ಮಾಡಲು ಪ್ರಯತ್ನಿಸಿದ್ದೇನೆ. ಎಡಗೈ ನೋವು ಆದರೆ ಅದು ಹಾರ್ಟ್ ಅಟ್ಯಾಕನ ಇರಬಹುದು. ನೀವು ಒಂದು ಒಳ್ಳೆಯ ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ನೀವು ಚೆಕಪ್ ಮಾಡಿದ್ರೇ ಗೊತ್ತಾಗುತ್ತೆ ಅದು ಹಾರ್ಟ್ ಲಕ್ಷಣನೋ ಅಥವಾ ಬೇರೆ ಏನಾನ ಇದೆಯೋ, ಬರೀ ಮಾಂಸಖಂಡನೋ ಇದೆಯೋ, ಅಥವಾ ಒಳಗಡೆ ನರ ಪ್ರಾಬ್ಲಮ್ ಇದೆಯೋ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂದರೆ ನಾವು ಒಂದು ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ECG ಮಾಡ್ಕೋಬೇಕು. ಇಲ್ಲಾಂದರೆ 2D ಇಕೋ ಮಾಡ್ತಾರೆ. ಅದು ಅಲ್ಲೇ ಮತ್ತು ಬೇರೆ ಬೇರೆ ಎಲ್ಲ ಚೆಕಪ್ ಇರುತ್ತೆ. ಡೌಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಆರಾಮವಾಗಿ ಬದುಕಬಹುದು. ಇಲ್ಲ ನೋವಿದೆ, ನಾಳೆ ಹಾಸ್ಪಿಟ್ಲ್ಗೆ ಹೋಗಬೇಕು, ಆಮೇಲೆ ಹೋಗಬೇಕು, ಇನ್ನೊಂದು ದಿವಸ ಹೋಗಬೇಕು ಅಂದರೆ ತುಂಬ ಕಷ್ಟ. ಯಾಕಂದರೆ ಈ ಜನ್ರೇಷನಲ್ಲಿ ನಾವು ಯಾವಾಗ ಜೀವ ಕೈ ಕೊಡುತ್ತೋ ಗೊತ್ತಾಗಲ್ಲ ಅಲ್ವಾ. ನೀವೆಲ್ಲರೂ ಕೂಡ ಆರೋಗ್ಯ ಕಡೆ ಗಮನ ಕೊಡಬೇಕು. ಖಂಡಿತವಾಗಲೂ ನಾನು ಆಗಲೇ ಹೇಳಿದ್ನಲ್ಲ ಲಕ್ಷಣಗಳು, ಇನ್ನೊಂದು ಸರಿ ಹೇಳ್ತೀನಿ. ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಅಥವಾ ಲೆಫ್ಟ್ ಹ್ಯಾಂಡು ಮೇಲ್ಗಡೆ ನೋವು ಇದ್ದರೆ, ಉಸಿರಾಡೋಕ್ಕೆ ಕಷ್ಟ ಇದ್ದರೆ, ಬೆವರು ಬರೋದಾಗಿದ್ದರೆ,
ಅಥವಾ ತುಂಬ ತೂಕ ಜಾಸ್ತಿ ಇದ್ದರೆ, ಶುಗರ್ ಇದ್ದರೆ, ಬಿ ಪಿ ಇದ್ದರೆ, ಥೈರಾಯ್ಡ್ ಲಕ್ಷಣಗಳಿದ್ದರೆ ಖಂಡಿತ ನಾವು ಹಾಸ್ಪಿಟ್ಲ್ಗಳಿಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಜೀವ ನಮ್ಮ ಕೈಯಲ್ಲಿಲ್ಲ. ಇಷ್ಟೆಲ್ಲ ಲಕ್ಷಣ ಇಟ್ಕೊಂಡು ನಾಳೆ ಹೋಗಬೇಕು, ಕೆಲಸ ಇದೆ, ಆಮೇಲೆ ಒಂದಿನ ಹೋಗಬೇಕು, ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾವು ನಿರ್ಲಕ್ಷ್ಯ ವಹಿಸಬಾರ್ದು. ಯಾಕಂದರೆ ನಾವು ಮೊದಲು ಜೀವಕ್ಕೆ ಬೆಲೆ ಕೊಡಬೇಕು, ಆಮೇಲೆ ಜೀವನ ಇದ್ದಿದ್ದೆ ನಮಗೆ ಅಲ್ವಾ. ಜೀವನ ಇದ್ದಿದ್ದೆ, ಜೀವ ಇದ್ರೆ ತಾನೇ ಜೀವನ ಇರೋದು. ಜೀವನೇ ಇಲ್ಲ ಅಂದರೆ ಎಲ್ಲಿಂದ ಜೀವನ? ತುಂಬ ಜನ ಹೇಳ್ತಿರ್ತಾರೆ, ಅಯ್ಯೋ ಇವತ್ತು ಕೆಲಸ ಇದೆ, ನಾಳೆ ಹೋದ್ರಾಯ್ತು, ಆಮೇಲೆ ಹೋದ್ರಾಯ್ತು ಹಾಸ್ಪಿಟ್ಲ್ಗೆ ಅಂತ. ಆ ಥರ ತಪ್ಪು, ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಹಾರ್ಟ್ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಬೇರೆ ಪ್ರಾಬ್ಲಮ್ಸ್ಗಳಿದ್ದರೆ ನೀವು ನಾಳಿದ್ದಕ್ಕೆ 15 ದಿವಸ ಬಿಟ್ಟು ಹಾಸ್ಪಿಟ್ಲ್ಗೆ ಹೋದರೂ ನಡಿಬೋದು. ಆದರೆ ಹಾರ್ಟ್ ಪ್ರಾಬ್ಲಮ್ ಅಂತ ಬಂದರೆ ನೀವು ಆಗಿಂದ ಹಾಗೆ. ಯಾಕಂದರೆ ಕೆಲವ್ರು ಏನಂತಾರೆ, ರಾತ್ರಿ ಎದೇನೋ ಆದರೆ ಅಯ್ಯೋ ಈಗೆಲ್ಲ ಹಾಸ್ಪಿಟ್ಲ್ಗಳು ಓಪನ್ ಇರ್ತವೆ, ಬೆಳಗ್ಗೆನೇ ಓಪನ್ ಆಗ್ತವೆ, ಬೆಳಗ್ಗೆ ಹೋದ್ರಾಯಿತು ಅಂತ. ಅದು ತಪ್ಪು ಕಲ್ಪನೆ. ಎಮರ್ಜೆನ್ಸಿ ದೊಡ್ಡ ಹಾಸ್ಪಿಟ್ಲ್ಗಳು 24 ಅವರ್ 24 ಗಂಟೆ ಓಪನ್ ಇರುತ್ತೆ. ಇದು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸಣ್ಣ ಚಿಕ್ಕ ಕ್ಲಿನಿಕ್ಗಳೆಲ್ಲ ಅವು ಕ್ಲೋಸ್ ಆಗಿರ್ತವೆ. ಬಟ್ ಮಲ್ಟಿ ಸ್ಪೆಷಲಿಸ್ಟ್ ಇರೋ ಅಥವಾ ಬೇರೆ ದೊಡ್ಡ ಎಲ್ಲ ಹಾಸ್ಪಿಟ್ಲ್ಗಳು, ಸರ್ಕಾರಿ ತಾಲೂಕು ಹಾಸ್ಪಿಟ್ಲ್ಗಳಾಗಲಿ, ಜಿಲ್ಲಾ ಹಾಸ್ಪಿಟ್ಲ್ಗಳಾಗಲಿ ಎಲ್ಲ 24 ಅವರ್ ಓಪನ್ ಇರ್ತವೆ. ನಿಮಗೆ ಆ ಥರ ಯಾವಾಗ ಲಕ್ಷಣ ಇದೆ ಅಂತ ಗೊತ್ತಾಗುತ್ತೋ ಸಡನ್ನಾಗಿ ನೀವು 24 ಅವರ್ ಯಾವಾಗಲೂ ಕೂಡ ನೀವು ಎಮರ್ಜೆನ್ಸಿ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ರಾತ್ರಿ 12 ಗಂಟೆ ಆಗಲಿ 2 ಗಂಟೆ ಆಗಲಿ ಯಾವಾಗಲೇ ಆಗಲೂ ಕೂಡ ಓಪನ್ ಇರುತ್ತೆ. ಈ ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲರೂ ಕೂಡ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಎಲ್ರಿಗೂ ಮತ್ತೆ ನಮಸ್ಕಾರ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.